ಹಾಯ್ ಫ್ರೆಂಡ್ಸ್, ಇಂಡಿಯಾದಲ್ಲಿ ಕೃಷ್ಣನ ಹೆಸರನ್ನು ಕೇಳದೇ ಇರುವ, ಕೃಷ್ಣನನ್ನ ಪೂಜಿಸದೇ ಇರುವ ಹಿಂದೂಗಳಿಲ್ಲ. ಇಂತಹ ಕೃಷ್ಣನು ಜಗನ್ನಾಥನಾಗಿ ಒರಿಸ್ಸಾದ ಪುರಿಯಲ್ಲಿ ನೆಲೆಸಿದ್ದಾನೆ. ಭಾರತದ ಪ್ರಸಿದ್ಧ ಪುರಾತನ ದೇವಾಲಯಗಳಲ್ಲಿ ಒರಿಸ್ಸಾದ ಪುರಿ ಜಗನ್ನಾಥ ದೇವಾಲಯವೂ ಕೂಡ ಒಂದಾಗಿದೆ. ಇದು ಭಾರತದ ಪ್ರಸಿದ್ಧ ಚಾರ್ ಧಾಮಗಳಲ್ಲೂ ಸಹ ಒಂದಾಗಿದೆ. ಶ್ರೀಕೃಷ್ಣನು ಪುರಿಯಲ್ಲಿ ಜಗನ್ನಾಥನಾಗಿ ಬಂದು ಭಕ್ತರಿಗೆ ದರ್ಶನವನ್ನ ನೀಡುತ್ತಾನೆ. ಪುರಿ ಜಗನ್ನಾಥ ದೇವಾಲಯವು ನಾವು ನಂಬಲಾಗದ ಹಲವು ವಿಸ್ಮಯ ರಹಸ್ಯಗಳನ್ನ ಹೊಂದಿದೆ. ವಿಜ್ಞಾನಕ್ಕೂ ಸವಾಲೆನಿಸುವ ವಿಸ್ಮಯಗಳು ಈ ಪುರಿ ಜಗನ್ನಾಥ ದೇವಾಲಯದಲ್ಲಿ ಮಾತ್ರ ನಡೆಯುತ್ತವೆ. ಪ್ರತಿ ವರ್ಷ ಜಗನ್ನಾಥನಿಗೆ ಜ್ವರ ಬರುತ್ತಾ? ಪ್ರತಿ ವರ್ಷ ಜಗನ್ನಾಥನಿಗೆ ಜ್ವರ ಬಂದಾಗ ಡಾಕ್ಟರ್ಸ್ಗಳು ಬಂದು ಜಗನ್ನಾಥನನ್ನು ಪರೀಕ್ಷೆ ಮಾಡ್ತಾರ. ಕೃಷ್ಣನ ಹೃದಯ ಪೂರಿಯಲ್ಲಿ ಇಂದಿಗೂ ರಹಸ್ಯವಾಗಿ ಇದೆಯಾ? ಯಾಕೆ ಪೂರಿ ಮಂದಿರದ ಗೋಪುರದ ಧ್ವಜವು ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರುತ್ತೆ? ಹೀಗೆ ಪೂರಿ ಜಗನ್ನಾಥ ದೇವಾಲಯಕ್ಕೆ ಸಂಬಂಧಿಸಿದ ಹಲವು ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇಡೀ ಪ್ರಪಂಚದಲ್ಲಿರುವ ಕೃಷ್ಣನ ದೇವಾಲಯಗಳಿಗಿಂತ ಪೂರಿ ಜಗನ್ನಾಥ ದೇವಾಲಯವು ವಿಶಿಷ್ಟವಾಗಿದೆ. ಏಕೆಂದ್ರೆ ಇಲ್ಲಿ ಬರೀ ಕೃಷ್ಣನನ್ನ ಮಾತ್ರ ಪೂಜೆ ಮಾಡಲ್ಲ, ಜೊತೆಗೆ ಬಲರಾಮ ಸುಭದ್ರೆಯನ್ನು ಸಹ ಪೂಜಿಸುವ ಏಕೈಕ ದೇವಾಲಯ ಪುರಿ ಜಗನ್ನಾಥ ದೇವಾಲಯ. ಸಾಮಾನ್ಯವಾಗಿ ಭಾರತದಲ್ಲಿನ ಎಲ್ಲ ದೇವರ ದೇವಾಲಯಗಳ ವಿಗ್ರಹಗಳನ್ನ ಕಲ್ಲಿನಿಂದ ಅಥವಾ ಶಿಲೆಗಳಿಂದ ತಯಾರಿಸುತ್ತಾರೆ. ಆದರೆ ಪುರಿ ಜಗನ್ನಾಥ ದೇವಾಲಯದ ವಿಗ್ರಹಗಳನ್ನ ಮರದಿಂದ ಮಾಡಲಾಗಿದೆ ಅನ್ನೋದು ಇನ್ನೊಂದು ವಿಶೇಷವಾಗಿದೆ. ಒರಿಸ್ಸಾದಲ್ಲಿನ ಪುರಿಯ ಜನರು ಜಗನ್ನಾಥನನ್ನ ಬ್ರಹ್ಮನೆಂದು ನಂಬುವರು. ಪ್ರತಿದಿನ ಪೂಜೆಯನ್ನ ಮಾಡ್ತಾರೆ. ಪ್ರತಿದಿನ ಜಗನ್ನಾಥನಿಗೆ ಸ್ನಾನಗಳನ್ನ ಮಾಡಿಸ್ತಾರೆ. ಜಗನ್ನಾಥನಿಗೆ ವಸ್ತ್ರಗಳನ್ನ ಧರಿಸ್ತಾರೆ. ಇದರೊಂದಿಗೆ ಜಗನ್ನಾಥನನ್ನ ಮೆರವಣಿಗೆ ಮಾಡ್ತಾರೆ. ಆದ್ರೆ ಈಗ ಜಗನ್ನಾಥನ ಆರೋಗ್ಯದಲ್ಲಿ ಏರುಪೇರಾಗಿದೆ. ಪೂರಿ ಜಗನ್ನಾಥನ ದರ್ಶನ ಪಡೆಯಲು ಆಗೋದಿಲ್ಲ. ಪೂರಿ ಜಗನ್ನಾಥನಿಗೆ ಜ್ವರ ಬಂದಿದ್ಯಾ? ಪೂರಿ ಜಗನ್ನಾಥನ ಆರೋಗ್ಯದಲ್ಲಿ ಏರುಪೇರಾಗಿದೆಯಾ? ಸ್ವತಃ ಡಾಕ್ಟರ್ಗಳೇ ಬಂದು ಪೂರಿ ಜಗನ್ನಾಥನ ವಿಗ್ರಹಕ್ಕೆ ಟೆಥಸ್ಕೋಪ್ ಅನ್ನ ಇಟ್ಟು ಆರೋಗ್ಯವನ್ನ ಪರೀಕ್ಷಿಸುತ್ತಾರ. ಹೌದು, ಪೂರಿ ಜಗನ್ನಾಥನಿಗೆ ಜ್ವರ ಬರುತ್ತೆ. ಡಾಕ್ಟರ್ಗಳು ಬಂದು ಪರೀಕ್ಷೆಯನ್ನ ಮಾಡ್ತಾರೆ. ಆದ್ರೆ ಇದರ ಹಿಂದೆ ಒಂದು ಸತ್ಯವಾದ ಕಥೆ ಇದೆ. ಪ್ರತಿ ವರ್ಷ ಪೂರಿಯಲ್ಲಿ ಜಗನ್ನಾಥನ ರಥಯಾತ್ರೆ ನಡೆಯುತ್ತೆ. ಈ ರಥಯಾತ್ರೆ ನಡೆಯೋಕ್ಕೂ ಮೊದಲು 15 ದಿನಗಳ ಮುಂಚೆ ಜಗನ್ನಾಥನ ಆರೋಗ್ಯದಲ್ಲಿ ಏರುಪೇರು ಕಂಡು ಬರುತ್ತೆ. ಸಾಕ್ಷಾತ್ ಜಗನ್ನಾಥನಿಗೆ ಜ್ವರ ಬಂದಿರುತ್ತದೆ. ಸ್ವತಃ ಡಾಕ್ಟರ್ಗಳೇ ಬಂದು ಪರೀಕ್ಷೆಯನ್ನ ಮಾಡ್ತಾರೆ. ಹಾಗಾಗಿ 15 ದಿನಗಳ ಕಾಲ ಜಗನ್ನಾಥನ ದರ್ಶನ ಭಕ್ತರಿಗೆ ಸಿಗೋದಿಲ್ಲ. 15 ದಿನಗಳ ಕಾಲ ಇಡೀ ಪೂರಿ ಜಗನ್ನಾಥ ದೇವಾಲಯವನ್ನ ಮುಚ್ಚಲಾಗುತ್ತದೆ. ಕೇವಲ ಮುಖ್ಯ ಪುರೋಹಿತರು ಮಾತ್ರ ಜಗನ್ನಾಥನ ಗರ್ಭಗುಡಿಯನ್ನು ಪ್ರವೇಶಿಸಿ ಪೂಜೆಯನ್ನ ಸಲ್ಲಿಸ್ತಾರೆ. ಈ ಸಂದರ್ಭದಲ್ಲಿ ಡಾಕ್ಟರ್ಗಳನ್ನ ಕರೆಸಿ ಜಗನ್ನಾಥನ ಆರೋಗ್ಯವನ್ನ ಪರೀಕ್ಷಿಸುತ್ತಾರೆ. ಈ ಸಂದರ್ಭದಲ್ಲಿ ಜಗನ್ನಾಥನಿಗೆ ಕಹಿ ಪದಾರ್ಥಗಳನ್ನ, ತಿನಿಸುಗಳನ್ನ, ಔಷಧಿಗಳನ್ನ, ಗಿಡಮೂಲಿಕೆಗಳನ್ನ ನೈವೇದ್ಯವಾಗಿ ಇಡಲಾಗುತ್ತದೆ. ಅಯ್ಯೋ, ದೇವರಿಗೆ ಜ್ವರ ಬರುತ್ತಾ ಅಂತ ಕೆಲವರು ಸಿಲ್ಲಿಯಾಗಿ ತಗೋಬಹುದು. ಆದ್ರೆ ಇದು ಪೂರಿಯ ಜನರ ನಂಬಿಕೆಯಾಗಿದೆ. ಹಿಂದೆ ಮಾಧವ್ ದಾಸ್ ಎಂಬ ಒಬ್ಬ ಭಕ್ತ ಇಲ್ಲೇ ದೇವಾಲಯದ ಪ್ರಾಂಗಣದಲ್ಲಿ ವಾಸವಿದ್ದರು. ಅವರು ಬ್ರಹ್ಮಚಾರಿಗಳಾಗಿದ್ದು ಸದಾ ಜಗನ್ನಾಥನ ಸೇವೆಯಲ್ಲಿ ತೊಡಗಿಕೊಂಡಿದ್ರು. ಒಮ್ಮೆ ಮಾಧವ್ ದಾಸರು ರೋಗಗ್ರಸ್ತರಾಗ್ತಾರೆ. ತುಂಬಾ ಕಷ್ಟವನ್ನ ಅನುಭವಿಸ್ತಾರೆ. ಅಕ್ಕಪಕ್ಕದವರು ಕರೆದ್ರೂ ಸಹ ಹೋಗೋದಿಲ್ಲ. ಈ ವೃದ್ಧನ ಕಷ್ಟವನ್ನ ನೋಡಲಾಗದೆ ಸಾಕ್ಷಾತ್ ಜಗನ್ನಾಥನೇ ಒಬ್ಬ ಸೇವಕನಾಗಿ ಬಂದು ಆ ವೃದ್ಧನಿಗೆ ಉಪಚಾರ ಮಾಡ್ತಾನೆ. ಆ ಒಂದು ವ್ಯಕ್ತಿಗೆ ಜಗನ್ನಾಥನೇ ಬಂದು ನನಗೆ ಉಪಚಾರ ಮಾಡಿದನು ಎಂದು ತಿಳಿದ ಮೇಲೆ ಮಾಧವ್ ದಾಸ್, ನೀನು ಮನಸ್ಸು ಮಾಡಿದರೆ ನನ್ನ ಎಲ್ಲ ರೋಗಗಳನ್ನ ಗುಣಪಡಿಸಬಹುದಿತ್ತು, ಆದರೆ ನೀನು ಯಾಕೆ ಮಾಡಲಿಲ್ಲ? ಯಾಕೆ ನನ್ನ ಸೇವೆಯನ್ನ ಮಾಡಿದೆ ಎಂದು ಕೇಳಿದಾಗ ಜಗನ್ನಾಥ, ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪಕ್ಕಾಗಿ ಇದಕ್ಕೆ ನಿನಗೆ ಈ ರೋಗ ಬಂದಿದೆ. ನೀನು ಈ ರೋಗದ ಬಾಧೆಯನ್ನು ಈ ಜನ್ಮದಲ್ಲಿ ಅನುಭವಿಸಲಿಲ್ಲ ಎಂದರೆ ಮರುಜನ್ಮದಲ್ಲಿಯೂ ಸಹ ನೀನು ಈ ರೋಗಕ್ಕೆ ತುತ್ತಾಗುವೆ. ಹಾಗಾಗಿ ನಿನಗೆ ನಾನು ಗುಣಪಡಿಸದೆ ನಿನ್ನ ಸೇವೆಯನ್ನ ಮಾಡಿದೆ ಎಂದು ಹೇಳುತ್ತಾನೆ. ನೀನು ಇನ್ನೂ ಕೆಲವು ದಿನ ರೋಗ ಬಾಧೆಯನ್ನ ಅನುಭವಿಸಬೇಕು. ನಾನೇ ಜಗನ್ನಾಥ ಎಂದು ನೀನು ತಿಳಿದ ಕಾರಣ ನಿನ್ನ ಈ ರೋಗವನ್ನ ನಾನು ತೆಗೆದುಕೊಳ್ಳುತ್ತೇನೆ ಎಂದು ಜಗನ್ನಾಥನು ಹೇಳುತ್ತಾನೆ. ಈ ಕಾರಣದಿಂದಾಗಿ ವರ್ಷದಲ್ಲಿ ರಥಯಾತ್ರೆ ನಡೆಯುವ 15 ದಿನಗಳ ಮುಂಚೆ ಈ ಮಂದಿರವನ್ನ ಮುಚ್ಚಲಾಗುತ್ತದೆ. ಜಗನ್ನಾಥನ ದರ್ಶನ ಭಕ್ತರಿಗೆ ಸಿಗೋದಿಲ್ಲ.
ಪೂರಿ ದೇವಾಲಯದ ಇನ್ನೊಂದು ಅಚ್ಚರಿಯ ಸಂಗತಿ ಅಂದರೆ ಇಲ್ಲಿನ ವಿಗ್ರಹಗಳು. ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ ವಿಗ್ರಹಗಳನ್ನು ಶಿಲೆಗಳಿಂದ ತಯಾರು ಮಾಡ್ತಾರೆ. ಆದರೆ ಪೂರಿಯಲ್ಲಿನ ಜಗನ್ನಾಥ, ಬಲರಾಮ, ಸುಭದ್ರೆಯರ ಮೂರ್ತಿಗಳನ್ನು ಶಿಲೆಗಳಿಂದ ತಯಾರಿಸದೆ ಬದಲಾಗಿ ಮರದಿಂದ ತಯಾರಿಸಲಾಗಿರುತ್ತೆ. ಪೂರಿ ಜಗನ್ನಾಥ ದೇವಾಲಯದ ಮತ್ತೊಂದು ವಿಸ್ಮಯ ಅಂದರೆ ಜಗನ್ನಾಥ ದೇವಾಲಯದ ಗೋಪುರದ ಧ್ವಜ. ಗೋಪುರದ ಧ್ವಜ ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರುತ್ತದೆ. ಹೌದು, ಈ ದೇವಾಲಯ ಸಮುದ್ರ ತೀರದಲ್ಲಿದೆ. ಸಾಮಾನ್ಯವಾಗಿ ಸಮುದ್ರ ತೀರದಲ್ಲಿ ಹಗಲಿನಲ್ಲಿ ಗಾಳಿಯು ಸಮುದ್ರದಿಂದ ಭೂಮಿಯ ಕಡೆಗೆ ಬೀಸುತ್ತದೆ. ರಾತ್ರಿ ವೇಳೆ ಗಾಳಿಯು ಭೂಮಿಯಿಂದ ಸಮುದ್ರದ ಕಡೆಗೆ ಬೀಸುತ್ತದೆ. ಈ ಗೋಪುರದ ಧ್ವಜವು ಗಾಳಿ ಯಾವ ಕಡೆ ಬೀಸುತ್ತದೆಯೋ ಆ ಕಡೆಗೆ ಹಾರದೆ ಅದರ ವಿರುದ್ಧ ದಿಕ್ಕಿಗೆ ಈ ಧ್ವಜ ಹಾರುತ್ತದೆ. ಇದಕ್ಕೆ ಕಾರಣ ಏನು ಎಂದು ಇಂದಿಗೂ ತಿಳಿದಿಲ್ಲ. ಸಾಮಾನ್ಯವಾಗಿ ನಮ್ಮ ಭಾರತದ ಎಲ್ಲ ದೇವಾಲಯಗಳ ಮೇಲೆ ಪಕ್ಷಿಗಳು ಬಂದು ಕುಳಿತುಕೊಳ್ತವೆ, ಅಲ್ಲಿ ಗೂಡುಗಳನ್ನು ಕಟ್ಟಿ ವಾಸ ಮಾಡ್ತವೆ. ಆದರೆ ವಿಸ್ಮಯ ಅಂದರೆ ಈ ಪೂರಿ ಜಗನ್ನಾಥನ ಗುಡಿಯ ಮೇಲೆ ಒಂದು ಪಕ್ಷಿ ಕೂಡ ಕುಳಿತುಕೊಳ್ಳಲ್ಲ. ಆ ಪಕ್ಷಿಗಳ ನೆರಳು ಸಹ ಇಲ್ಲಿ ಬೀಳೋದಿಲ್ಲ. ಶ್ರೀಕೃಷ್ಣನ ಹೃದಯ ಈ ಪೂರಿ ಜಗನ್ನಾಥ ದೇವಾಲಯದಲ್ಲಿ ಇಂದಿಗೂ ಸಂರಕ್ಷಿತವಾಗಿ ಇದೆ ಎಂಬುದು ಈ ಸ್ಥಳೀಯರ ಬಲವಾದ ನಂಬಿಕೆಯಾಗಿದೆ. ಕೃಷ್ಣ ನಿರ್ಮಾಣ ಮಾಡಿದ ದ್ವಾರಕ ನಗರ ಸಮುದ್ರದಲ್ಲಿ ಮುಳುಗಿ ಹೋದ ಮೇಲೆ ಕೃಷ್ಣನಿಗೆ ಈ ವಿಚಾರ ತಿಳಿಯುತ್ತೆ. ನಂತರ ಒಬ್ಬ ಬೇಟೆಗಾರನ ಬಾಣ ಬಂದು ಕೃಷ್ಣನಿಗೆ ತಗುಲಿ ಕೃಷ್ಣನು ಅಲ್ಲೇ ಮರಣವನ್ನ ಒಪ್ತಾನೆ. ನಂತರ ಅರ್ಜುನ ಬಂದು ಕೃಷ್ಣನನ್ನ ಸಂಸ್ಕಾರ ಮಾಡಿದ ಮೇಲೆ ಅರ್ಜುನನಿಗೆ ಕೃಷ್ಣನ ಎಲ್ಲ ಭಾಗಗಳು ಬೂದಿ ಆದರೂ ಸಹ ಒಂದು ಭಾಗ ಮಾತ್ರ ಅಂದರೆ ಹೃದಯ ಮಾತ್ರ ಹಾಗೆ ಇರೋದನ್ನ ನೋಡ್ತಾನೆ. ಆ ಭಾಗವೇ ಕೃಷ್ಣನ ಹೃದಯ ಆಗಿರುತ್ತೆ. ಆಗ ಅರ್ಜುನ ಅದನ್ನು ತೆಗೆದುಕೊಂಡು ಸಮುದ್ರಕ್ಕೆ ಬಿಡ್ತಾನೆ. ಅದು ನಂತರ ಸೀದಾ ಈ ಪೂರಿಗೆ ಬಂದು ತಲುಪುತ್ತೆ ಅನ್ನೋದು ಈ ಪುರಾಣಗಳಲ್ಲಿನ ಇಲ್ಲಿನ ಜನರ ನಂಬಿಕೆಯಾಗಿದೆ. ಹೀಗೆ ಕೃಷ್ಣನ ಹೃದಯ ಪೂರಿಗೆ ಬಂದಾಗ ಒಬ್ಬ ವ್ಯಕ್ತಿಗೆ ಸಿಗುತ್ತೆ. ಆ ವ್ಯಕ್ತಿಯು ಕೃಷ್ಣನ ಹೃದಯಕ್ಕೆ ಪೂಜೆಯನ್ನ ಮಾಡಲು ಪ್ರಾರಂಭಿಸುತ್ತಾನೆ. ಕೃಷ್ಣನ ಹೃದಯ ಪೂರಿ ಜಗನ್ನಾಥ ಆಲಯದ ಒಂದು ಭಾಗದಲ್ಲಿ ಇಂದಿಗೂ ಸಂರಕ್ಷಿತವಾಗಿ ಇದೆ ಅನ್ನೋದು ಇಲ್ಲಿನ ನಂಬಿಕೆಯಾಗಿದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.